ದೀಪಾಂಬುದಿ ಶ್ರೀ ಕಾಳಿಕಾಂಬ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ. ಪಾಸ್ ಮಾಡು ಅಂತ. ದೇವಸ್ಥಾನದ ಇದ್ದಾರಾ ಯಾರಾದರೂ? ಇದ್ದಾರಾ? ಸರಿ ಸರಿ, ಪಾಸ್ ಮಾಡಿ ನೋಡಿ. ತುಂಬ ಹಳೆ ದೇವಸ್ಥಾನ. ಇವಾಗೆಲ್ಲ ಬಣ್ಣ ಎಲ್ಲ ಹೊಡೆದಿದ್ದಾರೆ. ಕಾಲೇ ಇಡೋಕ್ಕಾಗಲ್ಲ, ಇಷ್ಟೊಂದು ಕಲ್ಲಿದೆ. ದೇವಸ್ಥಾನ ಓಪನ್ ಇದೆ. ನೋಡಿ, ಇದು ಕೆರೆ ಜಾಗ. ಇದು ಫ್ರಂಟು. ಇಲ್ಲೆಲ್ಲ ಹೋಗುತ್ತಿದ್ದು ಇದು ಊಟಕ್ಕೆ ದಾರಿ. ಊಟದ ವ್ಯವಸ್ಥೆ ಇರುತ್ತಲ್ಲ, ಅದಕ್ಕೆ ದಾರಿ ಅನಿಸುತ್ತೆ. ದಾಸೋಹ ಊಟದ ದಾರಿ ಇದು. ಭಕ್ತಾದಿಗಳು ಕಾಳಿಕಾಂಬ ದೇವಸ್ಥಾನ. ಒಳಗಡೆ ಎಂಟ್ರೆನ್ಸಲ್ಲಿ ಗಣಪತಿ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಖಡ್ಗಂ ಚಕ್ರಗದೇಶು ಚಾಪರಿಘಾಂ ಚೂರಂ ಭುಷುಂಡೀಂ ಶಿರಃ ಶಂಖಂ ಸಂಧತತಿಂ ಕರೈಸ್ತ್ರೀನಯನಾಂ ಸರ್ವಾಂಗಭೂಷಾವೃತಾಂ ಯಾಹಂತಂ ಮಧುಕೈಟಭೌ ಜಲಜಗೋ ಸುಷ್ಟಾವ ಸುಪ್ತೆ ಹರೌ ನೀಲಾಶ್ಮದ್ಯುತಿಮಾಸ್ಯದಶಕಾಂ ಸೇವೆ ಮಹಾಕಾಳಿಕಾಂ. ನಮಸ್ತೆ ಕಾಳಿಕಾ ಮಾತಾ ದೀಪಾಂಬುದಿ ನಿವಾಸಿನಿ ಸ್ವಾಮಹಂ ಪ್ರಾರ್ಥಯಿನಿ ಚತುರ್ವರ್ಗ ಪ್ರದಾಯಿನಿ. ನಾವು ಇಲ್ಲಿ ಇರುವುದು ದೀಪಾಂಬುದಿ ಕಾಳಿಕಾಂಬ ಅಂತೇಳಿ. ಇದು ಬಂದು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಹುಲಿಯೂರು ದೂರದಲ್ಲಿರುವಂತಹದ್ದು. ಇಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿರುವಂಥ, ತುಂಬ ಇತಿಹಾಸ ಇರುವಂಥ ದೇವಸ್ಥಾನ ಇದಾಗಿದೆ. ಇದರ ಹೆಸರು ದೀಪಾಂಬುದಿ ಕಾಳಿಕಾಂಬ ಅಂತೇಳಿ. ಇಲ್ಲಿ ಇದನ್ನು ಸುಮಾರು 1200ಕ್ಕೂ ಹೆಚ್ಚು ವರ್ಷಗಳ ಅಂತ ಹೇಳಿ ಅಂದಾಜಿಸಲಾಗುತ್ತೆ. ಇದನ್ನು ಚೋಳರು ಕಟ್ಟಿಸಿದ್ದು ಅಂತಾರೆ. ತುಂಬ ಪುರಾತನವಾಗಿರುವಂಥದ್ದು. ಎಲ್ಲ ದೇವರುಗಳಿಗೂ 4 ಕೈ ಇರುವಂತಹದ್ದು, ಆದರೆ ನಮ್ಮ ದೇವರಿಗೆ 8 ಕೈಗಳು ಇರುವಂತಹದ್ದು. ಅದರಲ್ಲೂ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಶಂಖ ಚಕ್ರ ಡಮರುಗ ತ್ರಿಶೂಲ ಈ ಥರ ಇರೋದನ್ನು ನೋಡ್ಬೋದು. ಆದರೆ ಇಲ್ಲಿ ಘಂಟೆ ಇರುವಂತಹದ್ದನ್ನು ಬಹಳ ಪ್ರಾಚೀನ ಕಾಲದಲ್ಲಿ ಇರತಕ್ಕಂಥ ಶಿಲ್ಪಿಗಳೇ ಮಾಡಿರತಕ್ಕಂಥದ್ದು. ದೇವಿಯ ಮೂಲ ಸ್ವರೂಪದಲ್ಲಿ 18 ಕೈಗಳಲ್ಲಿ ಘಂಟೆ ಅಂತಕ್ಕಂಥದ್ದು ಇರುವಂತಹದ್ದು. ಅದರಲ್ಲಿ ಈ ವಿಗ್ರಹದಲ್ಲಿ ಅದು ಕಾಣಿಸಿಕೊಳ್ಳಬಹುದು. ತುಂಬ ವಿಶೇಷ, ಬಹಳ ವಿಶೇಷ. ಹಾಗೆಯೇ ಇದು ಬಹಳಷ್ಟು ಹಿಂದಿನ ಕಾಲದ್ದಾಗಿರೋದ್ರಿಂದ ತುಂಬಾ ಶಕ್ತಿಯುತವಾದ ದೇವಸ್ಥಾನ ಇದಾಗಿದೆ. ಇಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ, ಹಾಗೆಯೇ ವಿವಾಹ ಮತ್ತು ಈ ಥರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚು, ಮತ್ತು ಮೈಯಲ್ಲಿ ಏನಾದರೂ ಹಿಡಿದಿದ್ರೆ ಇದನ್ನು ತೀರ್ಥ ಸ್ನಾನ ಮಾಡಿಸೋದ್ರಿಂದ, ಮತ್ತು ವಿಶೇಷ ಪೂಜೆ, ಅಮಾವಾಸ್ಯೆಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಹಾಗಾಗಿ ಇಲ್ಲಿ ಬಂದವರೆಲ್ಲ ಅಮಾವಾಸ್ಯೆಗಳಲ್ಲಿ ಬಂದು ಅರ್ಸ್ಕೊಂಡು ಹೋಗ್ತಾರೆ. ತುಂಬಾ ಅವರಿಗೆ ಒಳ್ಳೆಯದಾಗಿರೋದ್ರಿಂದ ಅವರು ಸಲ ಬಂದು ಇಲ್ಲಿ ಪೂಜೆಗೆ ನಡೆಕೊಳ್ಳುವಂಥದ್ದು ಇರುತ್ತೆ. ಹೀಗೆ ಇದು ಇತಿಹಾಸವನ್ನು ಕಾಣ್ಬೋದು. ಮತ್ತು ಸ್ವಾಮಿ, ಇದು ಯಾವ ದಿನ ಓಪನ್ ಇರುತ್ತೆ? ಇದು ಪ್ರತಿದಿನವೂ ಓಪನ್ ಇರುತ್ತೆ. 7 ಗಂಟೆಯಿಂದ 7 ಗಂಟೆವರೆಗೂ, ಬೆಳಿಗ್ಗೆ 7ರಿಂದ ಸಂಜೆ 7 ಗಂಟೆವರೆಗೂ. ಯಾವುದೇ ಬಿಡುವಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಹೆಚ್ಚಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ವಿಶೇಷವಾಗಿ ಜನ ಇರ್ತಾರೆ. ಓಕೆ, ಇದು ಹೇಳಿ. ಈಗ ಇಲ್ಲಿ ಅನ್ನದಾಸೋಹಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ಅನ್ನದಾಸೋಹ ಇರುತ್ತದೆ. ಉಳಿದಂತೆ ಜನ ಇರದೇ
ಅಂತಹ ಕಾರಣ ಅದನ್ನು ಮಾಡಿಸ್ತಾ ಇಲ್ಲ. ಮುಂದಿನ ಜನಗಳ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾಡಿಸ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ಉದಯಶಂಕರ್ ಅಂತೇಳಿ, ಈ ದೇವಾಲಯದ ಪ್ರಧಾನ ಅರ್ಚಕ. ದೀಪಾಂಬುದಿ ಕೆರೆ ಅಂದರೆ ಈ ಕೆರೆ ಪಕ್ಕ ದೊಡ್ಡ ಗರುಡಗಂಬ ಮೇಲೆ ದೀಪ ಹಚ್ಚಿದ್ರೆ ಇಷ್ಟು ಪೂರ್ತಿ ಬೆಳಕು ಕಾಣ್ತಿತ್ತಂತೆ. ಸೊ ಅದಕ್ಕೆ ಅದನ್ನು ದೀಪಾಂಬುದಿ ಕೆರೆ ಅಂತ ಕರೀತಾರೆ. ಮತ್ತು ಈ ದೇವಸ್ಥಾನದ ದೇವ್ರ ದೃಷ್ಟಿ ಆ ಗರುಡಗಂಬದವರೆಗೂ ಇತ್ತು ಅಂತ ಪ್ರತೀತಿ. ಮತ್ತು ಇಲ್ಲಿ ಏನಾದರೂ ಯಾರಿಗಾದ್ರೂ ನೆಗೆಟಿವ್ ಎನರ್ಜಿ ಆ ಥರ ಏನಾದರೂ ಇತ್ತು ಅಂದರೆ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಸೊ ಯಾರಾದರೂ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯ ದೇವಸ್ಥಾನ. ಎಂಟೈರ್ ಫುಲ್ಲು ಫಾರೆಸ್ಟ್, ಈ ಕಡೆ ಫುಲ್ಲು ಕಾಡಿದೆ. ತುಂಬ ಚೆನ್ನಾಗಿದೆ ಜಾಗ. ಒಂದು ದಿನ ಪಿಕ್ನಿಕ್ ಅಂತಲೂ ಬರ್ಬೋದು. ದೇವಸ್ಥಾನ ನೋಡಿಕೊಂಡು ನೀವು ಆರಾಮಾಗಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಇದು ಮುರಿದೋಗಿದೆ. ಇದ್ರ ಮೇಲೆ ದೀಪ ಹಚ್ಚಿಬಿಟ್ಟು ಬೆಳಕು ಎಂಟೈರ್ ಆ ಸರೌಂಡಿಂಗು ಬೆಳಕು ಬರ್ತಿತ್ತಂತೆ. ಸೊ ಅದಕ್ಕೆ ಇದನ್ನು ದೀಪ ಅಂಬುದಿ ಕೆರೆ ಅಂತ ಕರೀತಾರೆ. ದೀಪ ಹಚ್ಬಿಟ್ಟು ಅಂಬುದಿ ಅಂದರೆ ಹಬ್ಬೋದಂತೆ, ಅಂದರೆ ದೀಪದ ಬೆಳಕು ಹಬ್ಬೋದು. ಸೊ ಅದರ ಅರ್ಥ ಇದು. ಸೊ ಹಂಗಾಗಿ ಇದನ್ನು ದೀಪಾಂಬುದಿ ಕೆರೆ ಅಂತ ಕರೀತಾರೆ. ದೀಪಾಂಬುದಿ ಶ್ರೀ ಕಾಳಿಕಾಂಬ ದೇವಸ್ಥಾನ ಅಂತ. ನೋಡಿ, ದೀಪಾಂಬುದಿ ಕೆರೆ ಇಷ್ಟು ದೊಡ್ಡದಾಗಿದೆ. ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ಲೇಸ್ ತುಂಬ ಚೆನ್ನಾಗಿದೆ. ಮತ್ತು ಆ ಕಡೆ ಫಾರೆಸ್ಟ್ ಇದೆ. ಮತ್ತು ಇಲ್ಲಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ನೋಡಿಕೊಂಡು ಇಲ್ಲಿ ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಈ ಕಡೆಯಿಂದ ಬೆಂಗಳೂರಿಂದ ಬರ್ತಾ ಇಲ್ಲಿಂದ 70 ಕಿಲೋಮೀಟ್ರ್ ಅಷ್ಟೇ ಇರೋದು. ಮತ್ತು ಹುಲಿದುರ್ಗದಿಂದ 6 ಕಿಲೋಮೀಟ್ರ್ ಅಷ್ಟೇ ಇದೆ. ಮತ್ತು ಇಲ್ಲಿಂದ ಹೋಗ್ತಾ ಒಂದು ಆಂಜನೇಯ ಟೆಂಪಲ್ ಇದೆ, ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬನ್ನಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ನೋಡಿಕೊಂಡು ಈ ಪ್ಲೇಸು ಸೂಪರಾಗಿದೆ. ಮುಂದಕ್ಕೆ ಕೆರೆ ಹತ್ರ ನೋಡಿ, ಹಂಗೆ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು. ನೋಡಿ, ತುಂಬ ಚೆನ್ನಾಗಿದೆ. ನೋಡಿ, ವಾಕೇಬಲ್ ಇದೆ. ಸೂಪರ್ ಲೊಕೇಶನ್ನು. ನೋಡಿ ಹೆಂಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ವ್ಯೂಸು, ಇಷ್ಟು ಸೂಪರಾಗೆ. ನೋಡಿ, ದೀಪಾಂಬುದಿ ಕೆರೆ ಇಷ್ಟು ದೊಡ್ಡದಾಗಿದೆ. ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಪ್ಲೇಸ್ ತುಂಬ ಚೆನ್ನಾಗಿದೆ. ಮತ್ತು ಆ ಕಡೆ ಫಾರೆಸ್ಟ್ ಇದೆ. ಮತ್ತು ಇಲ್ಲಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನ ನೋಡಿಕೊಂಡು ಇಲ್ಲಿ ಒನ್ ಡೇ ಪಿಕ್ನಿಕ್ ಥರ ಬರ್ಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಈ ಕಡೆಯಿಂದ ಬೆಂಗಳೂರಿಂದ ಬರ್ತಾ ಇಲ್ಲಿಂದ 70 ಕಿಲೋಮೀಟ್ರ್ ಅಷ್ಟೇ ಇರೋದು. ಮತ್ತು ಹುಲಿದುರ್ಗದಿಂದ 6 ಕಿಲೋಮೀಟ್ರ್ ಅಷ್ಟೇ ಇದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.